ನಮಸ್ಕಾರ ಸ್ನೇಹಿತರೆ, GCB ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ರೋಗದ ನಿಜವಾದ ಕಾರಣ ಮತ್ತು ಅದನ್ನು ಹೇಗೆ ಮನಸ್ಸಿನ ಶಕ್ತಿಯ ಮೂಲಕ ನಾವು ಗುಣಮಾಡಿಕೊಳ್ಳಬಹುದು ಎನ್ನುವುದನ್ನು ನಮ್ಮ ದೇಶದ ಪ್ರಸಿದ್ಧ ಗುರುಗಳಾದ ಯೋಗಾನಂದರ ಅನುಭವದ ಮೂಲಕ ತಿಳಿಯುವ ಪ್ರಯತ್ನ ಮಾಡೋಣ. ಹೇಗೆ ಅವರು ಬಾಲ್ಯದಿಂದಲೂ ಅನುಭವಿಸುತ್ತಿದ್ದ ಅನಾರೋಗ್ಯವನ್ನು ಅವರ ಗುರುಗಳಾದ ಯುಕ್ತೇಶ್ವರ ಗಿರಿಯವರ ಸಹಾಯದಿಂದ ಗುಣಪಡಿಸಿಕೊಂಡರು ಎನ್ನುವ ಅನುಭವಪೂರ್ವಕವಾದ ಸತ್ಯ ಇಲ್ಲಿ ತಿಳಿಯುತ್ತೇವೆ. ಅಷ್ಟೇ ಅಲ್ಲ, ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಯಾವುದೇ ಅನಾರೋಗ್ಯ ಸಮಸ್ಯೆಗೆ ಕೇವಲ ಕೆಲವೇ ದಿನ ಮತ್ತು ತಿಂಗಳಲ್ಲಿ ಪರಿಹಾರ ಕಂಡುಕೊಳ್ಳಲು ಈ ವಿಡಿಯೋ ನಿಮಗೆ ಸಹಾಯ ಮಾಡುತ್ತದೆ. ಹಾಗಾಗಿ ಇದನ್ನು ಗಮನವಿಟ್ಟು ಆಲಿಸಿ ಮತ್ತು ಪಾಲಿಸಿ. ಒಮ್ಮೆ ಪರಮಹಂಸ ಯೋಗಾನಂದರು ತಮ್ಮ ಗುರುಗಳಾದ ಯುಕ್ತೇಶ್ವರ ಗಿರಿ ಅವರನ್ನು ಒಂದು ಪ್ರಶ್ನೆ ಕೇಳಿದರು. ಗುರುದೇವರೇ, ಇದು ನಿಜವಾಗಿಯೂ ಸಾಧ್ಯವೇ? ನಮ್ಮ ಆಲೋಚನೆಗಳಿಗೆ ಅಷ್ಟು ದೊಡ್ಡ ಶಕ್ತಿ ಇದೆಯೇ? ನಮ್ಮೊಳಗೆ ವರ್ಷಗಳಿಂದ ಬೇರೂರಿರುವ ದೌರ್ಬಲ್ಯವನ್ನು ನಾವು ಬದಲಾಯಿಸಬಹುದೇ? ನಮ್ಮ ಜೀವನದ ಮೇಲೆ ನಮ್ಮ ಆಲೋಚನೆಗಳು ಎಷ್ಟು ಆಳವಾಗಿ ಪರಿಣಾಮ ಬೀರುತ್ತವೆ ಎಂದು. ಈ ಪ್ರಶ್ನೆಗಳಿಗೆ ಗುರುಗಳು ನೀಡಿದ ಉತ್ತರವನ್ನು ಕೇಳಿದ ಯೋಗಾನಂದರು ಆಶ್ಚರ್ಯದಿಂದ ನಿಶ್ಚಲರಾದರು ಮತ್ತು ಶಾಂತರಾದರು. ಏಕೆಂದರೆ ಬಾಲ್ಯದಿಂದ ಯೋಗಾನಂದರಿಗೆ ಜೀರ್ಣಕ್ರಿಯೆಯ ಸಮಸ್ಯೆ ಇತ್ತು. ಅದರಿಂದ ಅವರ ದೇಹ ತುಂಬ ಸಣ್ಣದಾಗಿತ್ತು ಮತ್ತು ದುರ್ಬಲವಾಗಿತ್ತು. ಸ್ವಲ್ಪ ಕೆಲಸ ಮಾಡಿದರೂ ಕೂಡ ಅವರು ತುಂಬ ಸುಸ್ತಾಗುತ್ತಿದ್ದರು. ದೂರದ ಪ್ರಯಾಣ ಮಾಡಿದರೆ ಇಡೀ ದೇಹ ನೋವಿನಿಂದ ಬಳಲುತ್ತಿತ್ತು. ಈ ಕಾರಣದಿಂದ ಅನೇಕ ಬಾರಿ ಅವರು ತಮ್ಮ ಬಗ್ಗೆ ಕೀಳಿರಿಮೆ ಅನುಭವಿಸುತ್ತಿದ್ದರು. ಕಾಲೇಜಿನಲ್ಲಿ ಓದುತ್ತಿದ್ದ ಸಮಯದಲ್ಲಿ ಅವರ ಕೊಠಡಿಯಲ್ಲಿ ಪುಸ್ತಕಗಳಿಗಿಂತ ದೇಹಕ್ಕೆ ಶಕ್ತಿ ನೀಡುವ ಔಷಧಗಳು ಮತ್ತು ಟಾನಿಕುಗಳೇ ಹೆಚ್ಚು ಇರುತ್ತಿದ್ದವು. ಜೀರ್ಣಕ್ರಿಯೆ ಸುಧಾರಿಸುವಲ್ಲಿ ದೇಹ ಬಲವಾಗಲಿ ಎಂದು ಅವರು ಅನೇಕ ಚಿಕಿತ್ಸೆಗಳು ಮತ್ತು ಔಷಧಿಗಳನ್ನು ಪ್ರಯತ್ನಿಸಿದ್ದರು. ಆದರೆ ಯಾವುದೂ ಅವರಿಗೆ ಪ್ರಯೋಜನವಾಗಲಿಲ್ಲ. ನಂತರ ಅವರ ಗುರುಗಳ ಆಶ್ರಮಕ್ಕೆ ಬಂದರು. ಅಲ್ಲಿಯೂ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೌನವಾಗಿ ಮತ್ತೆ ಮತ್ತೆ ಮನದಲ್ಲಿ ಕಾಡುತ್ತಿತ್ತು. ಇಷ್ಟು ದುರ್ಬಲವಾದ ದೇಹದೊಂದಿಗೆ ನಾನು ನಿಜವಾಗಿಯೂ ಆಧ್ಯಾತ್ಮಿಕ ಸಾಧನೆ ಮಾಡಬಹುದೇ ಎಂದು. ಒಂದು ದಿನ ಯೋಗಾನಂದರು ಆಶ್ರಮದ ವರಾಂಡದಲ್ಲಿ ಕುಳಿತಿದ್ದರು. ಆಗ ಅವರ ಗುರುಗಳಾದ ಶ್ರೀ ಯುಕ್ತೇಶ್ವರ ಗಿರಿಯವರು ಏಕಾಏಕಿ ಯೋಗಾನಂದರನ್ನು ನೋಡಿ ಕೇಳಿದರು, ಮುಕುಂದ, ನೀನು ತುಂಬ ಸಣ್ಣದಾಗಿಯೂ ದುರ್ಬಲನಾಗಿಯೂ ಕಾಣುತ್ತಿದ್ದೀಯಾ ಎಂದು. ಆ ಮಾತು ಕೇಳಿದ ತಕ್ಷಣ ಯೋಗಾನಂದರಿಗೆ ಅರ್ಥವಾಯಿತು. ತಮ್ಮ ಮನಸ್ಸಿನ ಆಳದಲ್ಲಿ ಅಡಗಿದ್ದ ಕೀಳಿರಿಮೆಯ ಭಾವನೆಯನ್ನು ಗುರುಗಳು ಕಂಡುಹಿಡಿದಿದ್ದಾರೆ ಎಂದು. ಆಗ ಅವರು ವಿನಮ್ರವಾಗಿ ಉತ್ತರಿಸಿದರು, ಗುರುದೇವರೇ, ನನ್ನ ಒಳಗೆ ಹೋದ ಕಣ್ಣುಗಳು ಮತ್ತು ಈ ದುರ್ಬಲವಾದ ದೇಹ ನನಗೂ ಇಷ್ಟವಿಲ್ಲ. ಗುರುದೇವರೇ, ಬಾಲ್ಯದಿಂದಲೂ ನನಗೆ ಜೀರ್ಣಕ್ರಿಯೆಯ ಸಮಸ್ಯೆ ಇದೆ. ಎಷ್ಟೇ ಔಷಧಿ ತೆಗೆದುಕೊಂಡರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಯೋಗಾನಂದರು ಹೇಳಿದರು. ಅದನ್ನು ಕೇಳಿ ಶ್ರೀ ಯುಕ್ತೇಶ್ವರ ಗಿರಿಗಳು ನಗುತ್ತಾ ಹೇಳಿದರು, ಮುಕುಂದ, ಔಷಧಿಗಳಿಗೆ ಒಂದು ಮಿತಿ ಇರುತ್ತದೆ. ಆದರೆ ನಿನ್ನ ಅನಾರೋಗ್ಯ ಮತ್ತು ದೌರ್ಬಲ್ಯದ ನಿಜವಾದ ಕಾರಣ ನೀನೇ ಆಗಿದ್ದೀಯಾ ಎಂದರು. ನಿನ್ನೊಳಗೆ ಇರುವ ಅಪಾರವಾದ ಶಕ್ತಿಯನ್ನು ನೀನು ಸಂಪೂರ್ಣವಾಗಿ ಬಳಸುತ್ತಿಲ್ಲ. ನೀನು ನಿನ್ನನ್ನು ಒಬ್ಬ ರೋಗಿಯಂತೆ ನೋಡುತ್ತಿದ್ದೀಯ. ನಿನ್ನ ದೌರ್ಬಲ್ಯವನ್ನು ನೀನು ಎಷ್ಟು ನಂಬಿದ್ದೀಯ ಎಂದರೆ ನಿನ್ನ ಆಲೋಚನೆಗಳೇ ನಿನ್ನನ್ನು ದುರ್ಬಲವಾಗಿ ಮಾಡಿ ಮತ್ತು ನಿನ್ನ ವಿರುದ್ಧವಾಗಿ ಕೆಲಸ ಮಾಡಲು ಆರಂಭಿಸಿವೆ. ನೀನು ನಿನ್ನನ್ನು ಬಲಿಷ್ಠನಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ ಎಂದು ನಂಬಿದರೆ ಆ ಶಕ್ತಿಯುತವಾದ ಆಲೋಚನೆಯನ್ನು ಸಂಪೂರ್ಣ ವಿಶ್ವಾಸದಿಂದ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡರೆ ಬಹಳ ಬೇಗನೆ ನಿನ್ನ ದೇಹವು ಆರೋಗ್ಯಕರವಾಗಿ ಮತ್ತು ಬಲಿಷ್ಠವಾಗಿ ಬದಲಾಗುತ್ತದೆ ಎಂದು ಹೇಳಿದರು. ಆಗ ಯೋಗಾನಂದರು ಆಶ್ಚರ್ಯದಿಂದ ಕೇಳಿದರು, ಗುರುದೇವರೇ, ಇದು ನಿಜವಾಗಿಯೂ ಸಾಧ್ಯವೇ? ಕೇವಲ ಆಲೋಚನೆಗಳಿಂದಲೇ ಇಷ್ಟು ದೊಡ್ಡ ಬದಲಾವಣೆ ಆಗಬಹುದೇ? ನನ್ನ ಆಲೋಚನೆಗಳು ನಿಜವಾಗಿಯೂ ದೀರ್ಘಕಾಲದ ಕಾಯಿಲೆಯನ್ನು ಗುಣಪಡಿಸಬಹುದೇ ಎಂದು. ಅದಕ್ಕೆ ಗುರುಗಳು ಉತ್ತರಿಸಿದರು, ಮುಕುಂದ, ಇದು ಕೇವಲ ಆಲೋಚನೆ ಮಾಡುವ ವಿಷಯವಲ್ಲ. ನನ್ನ ಜೀವನದಲ್ಲಿ ನಡೆದ ಒಂದು ಅನುಭವವನ್ನು ನಿನಗೆ ಹೇಳುತ್ತೇನೆ. ಒಮ್ಮೆ ನನಗೆ 2 ತಿಂಗಳ ಕಾಲ ಟೈಫಾಯ್ಡ್ ಜ್ವರ ಬಂದಿತ್ತು. ಆ ಕಾಯಿಲೆಯಿಂದ ನನ್ನ ದೇಹ ತುಂಬ ದುರ್ಬಲವಾಗಿತ್ತು. ಜ್ವರ ಕಡಿಮೆಯಾದ ನಂತರ ನಾನು ನನ್ನ ಗುರುಗಳಾದ ಲಾಹಿರಿ ಮಹಾಶಯರನ್ನು ಭೇಟಿಯಾಗಲು ಹೋದೆ. ನಾನು ಅವರಿಗೆ ಹೇಳಿದೆ, ಗುರುದೇವರೇ, ನಾನು ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ. ನನ್ನ ತೂಕ ತುಂಬ ಕಡಿಮೆಯಾಗಿದೆ. ಈಗ ಸರಿಯಾಗಿ ಧ್ಯಾನ ಮಾಡಲು ಬೇಕಾದ ಶಕ್ತಿಯೂ ನನ್ನಲ್ಲಿ ಉಳಿದಿಲ್ಲ ಎಂದು. ಆಗ ಲಾಹಿರಿ ಮಹಾಶಯರು ನನ್ನನ್ನು ನೋಡಿ ಹೇಳಿದರು, ಯುಕ್ತೇಶ್ವರ, ಮೊದಲು ನೀನೇ ನಿನ್ನನ್ನು ದುರ್ಬಲ ಎಂದು ಭಾವಿಸಿ ಅನಾರೋಗ್ಯಕ್ಕೆ ಒಳಪಡಿಸಿಕೊಂಡೆ. ಈಗ ನೀನು ನಿನ್ನನ್ನು ದುರ್ಬಲನೆಂದು ಹೇಳುತ್ತಿದ್ದೀಯ. ಚಿಂತಿಸಬೇಡ. ನಾಳೆಯೊಳಗೆ ನೀನು ಉತ್ತಮವಾಗುತ್ತೀಯೇ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ ಎಂದರು.
ನಾನು ನನ್ನ ಗುರುಗಳ ಮಾತುಗಳನ್ನು ಸಂಪೂರ್ಣವಾಗಿ ನಂಬಿದೆ. ಅವರ ದೈವಿಕ ಶಕ್ತಿಯಿಂದ ನಾನು ಗುಣಮುಖನಾಗುತ್ತೇನೆ ಎಂಬ ನಂಬಿಕೆಯಿಂದ ಆ ದಿನವನ್ನು ಕಳೆದೆ. ಮರುದಿನ ಬೆಳಿಗ್ಗೆ ಎದ್ದಾಗ ನನ್ನ ಇಡೀ ದೇಹದಲ್ಲಿ ಹೊಸ ಶಕ್ತಿಯ ಪ್ರವಾಹವನ್ನು ಅನುಭವಿಸಿದೆ. ನನ್ನ ದೇಹ ಹಗೂರವಾಗಿತ್ತು, ಮನಸ್ಸು ಉಲ್ಲಾಸದಿಂದ ತುಂಬಿತ್ತು. ನಾನು ಹೊಸ ಚೈತನ್ಯವನ್ನು ಅನುಭವಿಸಿದೆ. ನಾನು ತುಂಬಾ ಸಂತೋಷದಿಂದ ಲಾಹಿರಿ ಮಹಾಶಯರ ಬಳಿಗೆ ಓಡಿ ಹೋದೆ. ಗುರುದೇವರೇ, ಹಲವು ವಾರಗಳ ನಂತರ ಇದೇ ಮೊದಲ ಬಾರಿಗೆ ನನ್ನ ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯವನ್ನು ಅನುಭವಿಸುತ್ತಿದ್ದೇನೆ. ನೀವು ನನ್ನನ್ನು ಗುಣಪಡಿಸಿದ್ದೀರಿ ಎಂದು ಅವರಿಗೆ ಹೇಳಿದೆ. ಆದರೆ ಲಾಹಿರಿ ಮಹಾಶಯರು ಸಣ್ಣ ನಗೆಯೊಂದಿಗೆ ಹೇಳಿದರು, ಅದು ಒಳ್ಳೆಯದು, ಆದರೆ ನಾಳೆ ನಿನ್ನ ದೇಹ ಹೇಗಿರುತ್ತದೆ ಎಂದು ಯಾರಿಗೆ ಗೊತ್ತು, ಬಹುಶಃ ಮತ್ತೆ ಅದು ದುರ್ಬಲವಾಗಬಹುದು ಎಂದರು. ಅವರ ಈ ಮಾತುಗಳನ್ನು ಕೇಳಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಭಯ ಹುಟ್ಟಿಕೊಂಡಿತು. ಆ ಒಂದು ಆಲೋಚನೆ ಮತ್ತೆ ಮತ್ತೆ ನನ್ನ ಮನಸ್ಸಿನಲ್ಲಿ ಸುತ್ತುತ್ತಿತ್ತು. ಒಂದು ವೇಳೆ ನಾನು ಮತ್ತೆ ಅನಾರೋಗ್ಯಕ್ಕೆ ಒಳಗಾದರೆ ಏನು ಎಂದು. ಆಶ್ಚರ್ಯವೆಂದರೆ ಮರುದಿನ ನಾನು ನಿಜವಾಗಿಯೂ ತುಂಬಾ ಅನಾರೋಗ್ಯಕ್ಕೆ ಒಳಗಾದೆ. ನನ್ನ ಸ್ಥಿತಿ ಎಷ್ಟರ ಮಟ್ಟಿಗೆ ಕೆಟ್ಟಿತ್ತೆಂದರೆ ಸರಿಯಾಗಿ ನಡೆಯಲು ಸಾಧ್ಯವಾಗಲಿಲ್ಲ. ಬಹಳ ಕಷ್ಟಪಟ್ಟು ನಾನು ಲಾಹಿರಿ ಮಹಾಶಯರ ಬಳಿ ತಲುಪಿ ಅವರಿಗೆ ಹೇಳಿದೆ, ಗುರುದೇವರೇ, ನಾನು ಮತ್ತೆ ಅನಾರೋಗ್ಯಕ್ಕೆ ಒಳಗಾಗಿದ್ದೇನೆ ಎಂದು. ಅವರು ಶಾಂತವಾಗಿ ಹೇಳಿದರು, ಹಾಗಾದರೆ ಮತ್ತೆ ನೀನೇ ನಿನ್ನನ್ನು ಅನಾರೋಗ್ಯಕ್ಕೆ ಒಳಪಡಿಸಿಕೊಂಡೆಯಾ ಎಂದು ಗುರುಗಳು ಕೇಳಿದರು. ನಾನು ಆಶ್ಚರ್ಯದಿಂದ ಕೇಳಿದೆ, ಆದರೆ ಗುರುದೇವರೇ, ನಾನು ನನ್ನನ್ನು ಹೇಗೆ ಅನಾರೋಗ್ಯಕ್ಕೆ ಒಳಪಡಿಸಿಕೊಳ್ಳಲು ಸಾಧ್ಯ ಎಂದು. ಆಗ ಗುರುಗಳು ನಗುತ್ತಾ ಹೇಳಿದರು, ಯುಕ್ತೇಶ್ವರ, ನೀನು ಮತ್ತೆ ಅದೇ ತಪ್ಪನ್ನು ಮಾಡುತ್ತಿದ್ದೀಯಾ. ಇದು ನಿನ್ನ ಮನಸ್ಸು ಮತ್ತು ನಿನ್ನ ನಂಬಿಕೆಗಳ ವಿಷಯ. ನಿನ್ನ ಆಲೋಚನೆಗಳು ನಿನ್ನನ್ನು ಆರೋಗ್ಯವಂತನನ್ನಾಗಿ ಮಾಡಿದ್ದವು, ಆದರೆ ನಿನ್ನ ಭಯ ಮತ್ತು ನಕಾರಾತ್ಮಕ ಆಲೋಚನೆಗಳು ಮತ್ತೆ ನಿನ್ನನ್ನು ದುರ್ಬಲಗೊಳಿಸಿವೆ. ಈಗ ನಿನಗೆ ಅರ್ಥವಾಗುತ್ತಿದೆಯಾ ಎಂದರು. ಆಗ ನಾನು ಗುರುಗಳಿಗೆ ಕೇಳಿದೆ, ಗುರುದೇವರೇ, ಈಗ ನಾನು ಆರೋಗ್ಯವಾಗಿದ್ದೇನೆ ಎಂದು ಯೋಚಿಸಿದರೆ, ನನ್ನ ದೇಹ ಮತ್ತೆ ಸಾಮಾನ್ಯ ತೂಕಕ್ಕೆ ಬಂದಿದೆ ಎಂದು ನಂಬಿದರೆ ಅದು ನಿಜವಾಗಿಯೂ ಆಗುತ್ತದೆಯೇ ಎಂದು. ಅದಕ್ಕೆ ಲಾಹಿರಿ ಮಹಾಶಯರು ಗಂಭೀರವಾಗಿ ಉತ್ತರಿಸಿದರು, ದೇಹವನ್ನು ನಿರ್ಮಿಸುವುದು ಮತ್ತು ಅದನ್ನು ನಡೆಸುವುದು ಮನಸ್ಸಿನ ಶಕ್ತಿ. ಮನಸ್ಸೇ ಸೃಷ್ಟಿಕರ್ತ. ದೇಹವು ಮನಸ್ಸಿನ ಒಂದು ವಿಸ್ತರಣೆ ಮಾತ್ರ. ಅದು ಮನಸ್ಸಿನಿಂದಲೇ ನಿರ್ಮಾಣವಾಗುತ್ತದೆ ಮತ್ತು ನಿಯಂತ್ರಿಸಲ್ಪಡುತ್ತದೆ. ನಿನ್ನ ಈಗಿನ ಮಾನಸಿಕ ಸ್ಥಿತಿಯೇ ನಿನ್ನ ದೇಹವನ್ನು ಮಾತ್ರವಲ್ಲ, ನಿನ್ನ ಬುದ್ಧಿಯನ್ನು ರೂಪಿಸುತ್ತದೆ. ಮಾನವನ ಮನಸ್ಸು ಪರಮಾತ್ಮನ ಅನಂತ ಚೈತನ್ಯದ ಒಂದು ಕಿರಣವಾಗಿದೆ. ನೀನು ಶಕ್ತಿಯುತವಾದ ಆಲೋಚನೆಗಳಲ್ಲಿ ನಂಬಿಕೆ ಇಟ್ಟರೆ ನಿನ್ನ ದೇಹ ಮಾತ್ರವಲ್ಲ, ನಿನ್ನ ಇಚ್ಛಾಶಕ್ತಿ ಮತ್ತು ಜೀವನದ ಶಕ್ತಿಯು ಹೆಚ್ಚಾಗುತ್ತದೆ ಎಂದು ಹೇಳಿ ಲಾಹಿರಿ ಮಹಾಶಯರು ಮುಂದುವರೆದು ಹೀಗೆ ಹೇಳಿದರು, ನೀನು ಸಂಪೂರ್ಣವಾದ ನಂಬಿಕೆ ಮತ್ತು ತೀವ್ರತೆಯಿಂದ ಯಾವುದನ್ನು ನಂಬುತ್ತೀಯೋ ಅದು ನಿನ್ನ ಮುಂದೆ ಹೇಗೆ ನಿಜವಾಗುತ್ತದೆ ಎಂಬುದನ್ನು ಈಗಲೇ ನಿನಗೆ ತೋರಿಸುತ್ತೇನೆ. ಅವರ ಆ ಮಾತುಗಳನ್ನು ಕೇಳಿದ ತಕ್ಷಣ ಯುಕ್ತೇಶ್ವರರಿಗೆ ತಮ್ಮೊಳಗೆ ಒಂದು ವಿಚಿತ್ರವಾದ ಹಗುರವಾದ ಅನುಭವವಾಯಿತು. ಅವರು ಆಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದರು. ದೇಹ ದುರ್ಬಲವಾಗಿತ್ತು. ಆದರೆ ಅದೇ ಕ್ಷಣದಲ್ಲಿ ಅವರೊಳಗೆ ಒಂದು ಹೊಸ ಶಕ್ತಿಯ ಪ್ರವಾಹ ಹರಿಯಿತು. ಅವರು ತಮ್ಮ ದೇಹದಲ್ಲಿ ಶಕ್ತಿಯ ಹೆಚ್ಚಳವನ್ನು ಮಾತ್ರವಲ್ಲ, ತಮ್ಮ ತೂಕವು ಹೆಚ್ಚಾದಂತೆ ಅವರ ಅನುಭವಕ್ಕೆ ಬಂದಿತು. ಆ ಸಂಜೆ ಅವರು ನಿಧಾನವಾಗಿ ತಮ್ಮ ಮನೆಗೆ ನಡೆದುಕೊಂಡು ಹೋದರು ಮತ್ತು ಆ ರಾತ್ರಿ ಅವರು ಆಳವಾದ ಶಾಂತಿಯುತವಾದ ನಿದ್ರೆಗೆ ಜಾರಿದರು. ಅವರ ಅನಾರೋಗ್ಯದ ಬಗ್ಗೆ ಇದ್ದ ಎಲ್ಲ ಚಿಂತೆಗಳು ಮತ್ತು ಒತ್ತಡಗಳು ಸಂಪೂರ್ಣವಾಗಿ ಮಾಯವಾದವು. ಮರುದಿನ ಬೆಳಿಗ್ಗೆ ಅವರ ತಾಯಿ ಅವರನ್ನು ನೋಡಿದಾಗ ಗಾಬರಿಗೊಂಡರು. ಅವರು ಕೇಳಿದರು, ನಿನ್ನ ದೇಹ ಏಕೆ ಊದಿಕೊಂಡಿದೆ? ನಿನಗೆ ಏನಾದರೂ ದೇಹದಲ್ಲಿ ಎಡಿಮಾ ಅಥವಾ ನೀರು ತುಂಬಿಕೊಳ್ಳುವ ಸಮಸ್ಯೆ ಬಂದಿದೆಯೇ ಎಂದು ಅವರ ತಾಯಿ ಕೇಳಿದರು. ಎಡಿಮಾ ಎಂದರೆ ದೇಹದ ಅಂಗಾಂಶಗಳ ನಡುವಿನ ಪದರಗಳಲ್ಲಿ ದ್ರವ ಸಂಗ್ರಹವಾಗಿ ದೇಹದ ಕೆಲವು ಭಾಗಗಳು ಊದಿಕೊಳ್ಳುವ ಒಂದು ಸ್ಥಿತಿ. ಆದರೆ ಯುಕ್ತೇಶ್ವರರಿಗೆ ಇದು ಯಾವುದೇ ಕಾಯಿಲೆಯಲ್ಲ ಎಂದು ತಿಳಿದಿತ್ತು, ಏಕೆಂದರೆ ಒಂದೇ ರಾತ್ರಿಯಲ್ಲಿ ಅವರ ದೇಹ ತನ್ನ ಆರೋಗ್ಯಕರ ಸ್ಥಿತಿಗೆ ಮರಳಿತ್ತು. ಕೆಲವೇ ದಿನಗಳಲ್ಲಿ ಅವರು ಸುಮಾರು 22 kg ತೂಕ ಹೆಚ್ಚಿಸಿಕೊಂಡರು. ಇಂತಹ ಅದ್ಭುತವಾದ ಬದಲಾವಣೆ ಸಾಧ್ಯವೇ ಎಂದು ಯಾರಿಗೂ ನಂಬಲು ಸಾಧ್ಯವಾಗಲಿಲ್ಲ. ಈ ಘಟನೆಯ ನಂತರ ಪರಮಹಂಸ ಯೋಗಾನಂದರು ಹೇಳುತ್ತಾರೆ, ನನ್ನ ಎಲ್ಲ ಅನುಮಾನಗಳು ಸಂಪೂರ್ಣವಾಗಿ ದೂರವಾದವು. ನನ್ನ ಗುರುಗಳ ಮಾತುಗಳ ಮೇಲೆ ನಾನು ತಕ್ಷಣವೇ ಸಂಪೂರ್ಣ ನಂಬಿಕೆ ಇಟ್ಟೆ. ನನ್ನ ಅನಾರೋಗ್ಯ ದೂರವಾಯಿತು. ಕೇವಲ 2 ವಾರಗಳೊಳಗೆ ನಾನು ಬಹಳ ಕಾಲದಿಂದ ಬಯಸುತ್ತಿದ್ದ ದೈಹಿಕ ಶಕ್ತಿಯನ್ನು ಮರಳಿ ಪಡೆದೆ. ನಂತರ ನನಗೆ ಜೀರ್ಣಕ್ರಿಯೆಯ ಸಮಸ್ಯೆ ಮತ್ತೆ ಎಂದಿಗೂ ಕಾಣಿಸಿಕೊಳ್ಳಲಿಲ್ಲ. ಯೋಗಾನಂದರು ತಮ್ಮ ಪ್ರಸಿದ್ಧ ಕೃತಿ ಯೋಗಿಯ ಆತ್ಮಕಥೆಯಲ್ಲಿ ಈ ಅನುಭವವನ್ನು ವಿವರಿಸಿದ್ದಾರೆ. ಈ ಕಥೆಯ ದೊಡ್ಡ ಸಂದೇಶ ಏನೆಂದರೆ,
ಶಕ್ತಿಯುತವಾದ ಆಲೋಚನೆಗಳಲ್ಲಿ ನಂಬಿಕೆ ಇಡಿ. ಈ ಘಟನೆಗೂ ಮೊದಲು ನಾನು ಅನೇಕ ವೈದ್ಯರನ್ನು ಭೇಟಿಯಾಗಿದ್ದೆ, ಆದರೆ ನಾನು ಸಂಪೂರ್ಣವಾಗಿ ಗುಣಮುಖನಾಗಬಹುದು ಎಂಬ ನಂಬಿಕೆ ನನ್ನೊಳಗೆ ಬರಲಿಲ್ಲ, ಆದ್ದರಿಂದ ಅದು ಸಂಭವಿಸಲಿಲ್ಲ. ಆದರೆ ಆ ದಿನ ನಾನು ನನ್ನ ಜೀವನದ ಒಂದು ದೊಡ್ಡ ಸತ್ಯವನ್ನು ಕಲಿತೆ. ತನ್ನ ಮೇಲಿನ ನಂಬಿಕೆಗಿಂತ ದೊಡ್ಡ ಔಷಧಿ ಇನ್ನೊಂದಿಲ್ಲ. ಆಲೋಚನಾ ಶಕ್ತಿಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು? ಜೀವನದಲ್ಲಿ ಬರುವ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಒಳ್ಳೆಯದನ್ನೇ ನೋಡುವ ಅಭ್ಯಾಸ ಬೆಳೆಸಿಕೊಳ್ಳಿ ಎಂದು ಯೋಗಾನಂದರು ಹೇಳುತ್ತಾರೆ. ನೀವು ಯಾವಾಗಲೂ ತಪ್ಪಾದ, ನಕಾರಾತ್ಮಕ ಅಥವಾ ದುರ್ಬಲ ಆಲೋಚನೆಗಳಿಗೆ ಅವಕಾಶ ನೀಡಿದರೆ ಅದರ ಪರಿಣಾಮ ನಿಮ್ಮ ಮುಖದಲ್ಲಿ ಮತ್ತು ನಿಮ್ಮ ಶಕ್ತಿಯಲ್ಲಿಯೂ ಕಾಣಿಸುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ತರಬೇತುಗೊಳಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಪ್ರತಿಯೊಂದು ಸಂದರ್ಭದಲ್ಲಿಯೂ ನೀವು ಒಳ್ಳೆಯತನವನ್ನು ಮಾತ್ರ ಸ್ವೀಕರಿಸುವಂತೆ ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ. ಏಕೆಂದರೆ ನಿಮ್ಮ ಆಲೋಚನೆಗಳೇ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಬೀಜವನ್ನು ಬಿತ್ತುತ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಫಲವಾಗಿ ಕಾಣಿಸುತ್ತದೆ. ಹೇಗೆ ನಮ್ಮ ದೇಹವು ಅಗತ್ಯವಾದ ಪೋಷಕಾಂಶಗಳನ್ನು ಸ್ವೀಕರಿಸಿ ಬೇಡವಾದ ತ್ಯಾಜ್ಯವನ್ನು ಹೊರಹಾಕುತ್ತದೆಯೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ಒಳ್ಳೆಯ ಆಲೋಚನೆಗಳನ್ನು ಸ್ವೀಕರಿಸಿ ತಪ್ಪು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಬಿಡಬೇಕು. ನಿಮ್ಮ ಆಲೋಚನೆಗಳ ಬಗ್ಗೆ ಜಾಗೃತರಾಗಿರಿ. ಆಲೋಚನೆಯ ಶಕ್ತಿಯನ್ನು ಬಳಸಿಕೊಳ್ಳಬೇಕಾದರೆ ಮೊದಲು ನಮ್ಮ ಮನಸ್ಸಿನಲ್ಲಿ ಮಾಡುವ ಆಲೋಚನೆಗಳ ಬಗ್ಗೆ ನಾವು ಜಾಗೃತರಾಗಬೇಕು. ಆಗ ಮಾತ್ರ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಬಹುದು ಮತ್ತು ನಮ್ಮನ್ನು ದುರ್ಬಲಗೊಳಿಸುವ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಬಹುದು. ಇದು ಸಾಧ್ಯವಾಗುವುದು ನಮ್ಮ ಅರಿವಿನ ಮಟ್ಟ ಹೆಚ್ಚಾದಾಗ ಮಾತ್ರ. ಅದಕ್ಕಾಗಿ ನಮ್ಮ ಕಾನ್ಷಿಯಸ್ನೆಸ್ ಅನ್ನು ಜಾಸ್ತಿ ಮಾಡಿಕೊಳ್ಳಬೇಕು. ಅದಕ್ಕೆ ಇರುವ ಏಕೈಕ ಮಾರ್ಗವೆಂದರೆ ಧ್ಯಾನ ಅಥವಾ ದೇವರ ನಾಮಜಪ. ಧ್ಯಾನವು ನಮ್ಮ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ. ಧ್ಯಾನದಿಂದ ಭಯ, ಆತಂಕದ ಆಲೋಚನೆಗಳು ದೂರವಾಗುತ್ತವೆ. ಧ್ಯಾನವು ನಮಗೆ ಗಮನಿಸುವ ಶಕ್ತಿಯನ್ನು ನೀಡುತ್ತದೆ. ನಮ್ಮ ಜಾಗೃತತೆ ಹೆಚ್ಚಾದಂತೆ ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡುವ ಆಲೋಚನೆಗಳನ್ನು ಆಯ್ಕೆ ಮಾಡುವ ಶಕ್ತಿಯೂ ನಮ್ಮಲ್ಲಿ ಹೆಚ್ಚಾಗುತ್ತದೆ. ಜಾಗೃತತೆ ಇಲ್ಲದೆ ಆಲೋಚನೆಯ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಏಕಾಗ್ರತೆಯ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ಹೊರಗಿನ ಅಡಚಣೆಗಳು ಮತ್ತು ಒಳಗಿನ ಆಸೆಗಳು ನಮ್ಮ ಮನಸ್ಸನ್ನು ಸುಲಭವಾಗಿ ವಿಚಲಿತಗೊಳಿಸುತ್ತವೆ. ಇದರಿಂದ ಶಕ್ತಿಯುತವಾದ ಆಲೋಚನೆಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಆದ್ದರಿಂದ ನಿಮ್ಮ ಏಕಾಗ್ರತೆಯ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ಯೋಗಾನಂದರು ಹೇಳುವಂತೆ, ಒಂದು ಶಕ್ತಿಯುತವಾದ ಆಲೋಚನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಉದಾಹರಣೆಗೆ, ನನ್ನ ಮನಸ್ಸಿನ ಅಧಿಪತಿ ನಾನೇ, ಯಾವುದೂ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ, ಅಥವಾ ನಾನು ಶಾಶ್ವತವಾದ ಆನಂದ ಮತ್ತು ಶಕ್ತಿಯಿಂದ ತುಂಬಿದ್ದೇನೆ. ಈ ಆಲೋಚನೆಗಳನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಪುನರಾವರ್ತಿಸಿ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಚಿತ್ರೀಕರಿಸಿಕೊಳ್ಳಿ. ಅದರ ಶಕ್ತಿಯನ್ನು ನಿಮ್ಮ ದೇಹದಲ್ಲೂ ಮತ್ತು ಮನಸ್ಸಿನಲ್ಲೂ ಅನುಭವಿಸಿ. ನಿಮ್ಮ ಗುರಿಯನ್ನು ಯಾವಾಗಲೂ ಸ್ಪಷ್ಟವಾಗಿ ನಿಮ್ಮ ಕಣ್ಣ ಮುಂದೆ ಇಟ್ಟುಕೊಳ್ಳಿ. ಇದು ಕೂಡ ಒಂದು ರೀತಿಯ ಪ್ರಾರ್ಥನೆ, ಏಕೆಂದರೆ ಪೂರ್ಣ ಏಕಾಗ್ರತೆಯಿಂದ ಮನಸ್ಸಿನ ಶಕ್ತಿ ಒಂದೇ ದಿಕ್ಕಿನಲ್ಲಿ ಹರಿಯಲು ಪ್ರಾರಂಭಿಸುತ್ತದೆ. ಆಗ ನಿಮ್ಮ ಆಲೋಚನೆಗಳು ಎಷ್ಟು ಶಕ್ತಿಶಾಲಿಯಾಗಿರುತ್ತವೆ ಎಂದರೆ, ನೀವು ಸಂಪೂರ್ಣ ನಂಬಿಕೆಯಿಂದ ಯಾವುದನ್ನು ನಂಬುತ್ತೀರೋ ಅದು ನಿಮ್ಮ ಜೀವನದಲ್ಲಿ ವಾಸ್ತವವಾಗಲು ಆರಂಭಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಆಪ್ತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಸೂಚನೆ: ನಿಮಗೆ ಕಾಲೋಚಿತವಾಗಿ ಬರುವ ಶೀತ, ಕೆಮ್ಮು, ಜ್ವರ ಇವುಗಳಿಗೆ ವೈದ್ಯರ ಸಲಹೆಯನ್ನು ಪಡೆಯಿರಿ. ಈ ವಿಡಿಯೋದಲ್ಲಿ ಹೇಳಿರುವ ಮಾಹಿತಿ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಿಕೊಳ್ಳಲು ಇದು ತುಂಬಾ ಸಹಾಯ ಮಾಡುತ್ತದೆ. ಮನಸ್ಸಿನ ಶಕ್ತಿಯು ಎಷ್ಟಿದೆ ಎಂದರೆ, ವೈದ್ಯರೇ ಗುಣಮಾಡದ ಕಾಯಿಲೆಗಳನ್ನು ಲಕ್ಷಾಂತರ ಜನರು ಕೇವಲ ತಮ್ಮ ಮಾನಸಿಕ ಶಕ್ತಿಯ ಮೂಲಕ ಗುಣಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ತಿಳಿಯಲು ನನ್ನ ಇನ್ನೊಂದು ವಿಡಿಯೋ, ಮನುಷ್ಯನ ಶಕ್ತಿ ಮತ್ತು ಸಾಮರ್ಥ್ಯ ಎನ್ನುವ ವಿಡಿಯೋವನ್ನು ತಪ್ಪದೆ ನೋಡಿ. ಮತ್ತು ನೀವು ಆರೋಗ್ಯ ಧ್ಯಾನ, ಚಕ್ರಗಳ ಧ್ಯಾನ ಅಥವಾ ಇತರ ಧ್ಯಾನ ಮಾಡುವ ಅಥವಾ ಆರೋಗ್ಯದ ಮಾಹಿತಿ ಇರುವ ನನ್ನ ಇತರೆ ವಿಡಿಯೋ ನೋಡಲು ಇಚ್ಛಿಸಿದರೆ ಆ ಎಲ್ಲ ವಿಡಿಯೋ ಲಿಂಕುಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಅವುಗಳನ್ನು ಅನುಸರಿಸಿ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.